ಡಾಕ್ಟರ್ ಮನೆಯಲ್ಲೇ ಗಾಂಜಾ ಬೆಳೆ ಪಾಟ್ ಹೈಟೆಕ್ ಲೈಟ್ ಇದು ಅಂತಿಂತಹ ಪ್ಲಾನ್ ಅಲ್ಲ, ಪಕ್ಕಾ ಸೈಂಟಿಸ್ಟರ ಪ್ಲಾನ್. ಮೆಡಿಕಲ್ ಸ್ಟೂಡೆಂಟ್ ಸಿಕ್ಕಿ ಬಿದ್ದಿದ್ದು ಹೇಗಿದೆ ಡಾಕ್ಟರ್ ಗಾಂಜಾ ಮನೆ, ಡಾಕ್ಟರ್ಸ್ ಗಾಂಜಾ. ಶಿವಮೊಗ್ಗದಲ್ಲಿ ಹೈಟೆಕ್ ಗಾಂಜಾ ಮಾರಾಟ ದಂಧೆ ನಡೀತಾ ಇದ್ದು ಮೆಡಿಕಲ್ ವಿದ್ಯಾರ್ಥಿಗಳಿಂದ ಗಾಂಜಾ ಮಾರಾಟವನ್ನ ಮಾಡಲಾಗ್ತಿದೆ. ಗಾಂಜಾ ಬೆಳೆದು ಮಾರಾಟ ಮಾಡ್ತಾ ಇದ್ದ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಶಿವಮೊಗ್ಗದಲ್ಲಿ ಹೈಟೆಕ್ ಗಾಂಜಾ ಮಾರಾಟ ದಂಧೆ ನಡೀತಾ ಇದ್ದು ಮೆಡಿಕಲ್ ವಿದ್ಯಾರ್ಥಿಗಳೇ ಈ ರೀತಿಯ ಕೃತ್ಯವನ್ನ ಮಾಡ್ತಾ ಇದ್ದಾರೆ. ಮನೆಯ ಒಳಗೆ ವಿಭಿನ್ನ ತಂತ್ರಜ್ಞಾನದಿಂದ ಗಾಂಜಾವನ್ನ ಬೆಳೀತಾ ಇದ್ರು. ಸಣ್ಣ ಸುಳಿವಿನ ಮೇರೆಗೆ ಮನೆಗೆ ದಾಳಿ ಮಾಡಿದ್ದಾರೆ ಪೊಲೀಸರು. ದಾಳಿಯ ವೇಳೆ ಮೆಡಿಕಲ್ ವಿದ್ಯಾರ್ಥಿಗಳ ಹೈಟೆಕ್ ಗಾಂಜಾ ದಂಧೆ ಪತ್ತೆಯಾಗಿದೆ. 3 ಮೆಡಿಕಲ್ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಲ್ಲಿ ವಿಘ್ನರಾಜ್ ಜಕ್ಕಪ್ಪ ನಗರ, ಕೃಷ್ಣಗಿರಿ ತಮಿಳುನಾಡಿನವರು, ವಿನೋದ್ ಕುಮಾರ್ ಅಡಿಮಲಿ ಟೌನ್ ಇಡುಕ್ಕಿ ಕೇರಳದವರು, ಪಾಂಡಿದುರೈ ಕಡಗತ್ತೂರು ಧರ್ಮಪುರಿ ತಮಿಳುನಾಡಿನವರು. ಈ ಮೂವರು ಶಿವಮೊಗ್ಗದಿಂದ 5 ಕಿಲೋಮೀಟರ್ ಪುರಲೆಹಳ್ಳಿಯಲ್ಲಿರುವ ಖಾಸಗಿ ಮೆಡಿಕಲ್ ಕಾಲೇಜಿನ ಇಂಟರ್ನ್ ವಿದ್ಯಾರ್ಥಿಗಳು. ಪಕ್ಕದಲ್ಲೇ ಲೇಔಟ್ ಅಲ್ಲಿ ಬಾಡಿಗೆ ಮನೆ ಪಡೆದು ಹಲವು ತಿಂಗಳಿಂದ ಇಲ್ಲಿ ನೆಲೆಸಿದ್ರು. ಆದ್ರೆ ಈಗ ಇವರು ಮಾಡಿರೋದು ಗಾಂಜಾವನ್ನ ಬೆಳೆದು ಮಾರಾಟ ಮಾಡ್ತಿದ್ರು ಅನ್ನುವಂತಹ ಸುಳಿವಿನ ಮೇರೆಗೆ ಅಲ್ಲಿ ಪೊಲೀಸರು ದಾಳಿ ಮಾಡಿದಾಗ ಅಲ್ಲಿ ಯಾವ ರೀತಿಗೆ ಹೈಟೆಕ್ ತಂತ್ರಜ್ಞಾನದಿಂದ ಗಾಂಜಾ ಇವರು ಬೆಳೀತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಮಂಗಳೂರಲ್ಲೂ ಈ ಹಿಂದೆ ಮೆಡಿಕಲ್ ವಿದ್ಯಾರ್ಥಿಗಳು ಡ್ರಗ್ಸ್ ಮಾರಾಟ ಮಾಡಿ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದನ್ನ ನಾವು ನೆನಪಿಸಿಕೊಳ್ಬಹುದು. ಇವ್ರು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಒಂದು ಮೆಡಿಕಲ್ ಕಾಲೇಜ್ ಎದುರುಗಡೆನೇ ಒಂದು ರೂಮ್ನ, ಒಂದು ಮನೆನ ರೆಂಟಿಗೆ ತೊಗೊಂಡಿರ್ತಾರೆ. ರೆಂಟಿಗೆ ತೊಗೊಂಡು ಒಂದು ರೂಮ್ನಲ್ಲಿ ಈ ಆರ್ಟಿಫಿಷಿಯಲ್ ಟೆಂಟ್ಸ್ನ ತಾವೆಲ್ಲ ನೋಡಿರ್ತೀರಿ. ಆ ರೀತಿ ಒಂದು ಟೆಂಟನ್ನು ಇಟ್ಕೊಂಡಿರ್ತಾರೆ. ಅಲ್ಲಿ ಟೆಂಟನ್ನು ಇಟ್ಕೊಂಡು ಈ ಆರ್ಟಿಫಿಷಿಯಲ್ ಸನ್ಲೈಟ್ಗೆ ಅಂತಂದು ಸ್ಪೆಷಲ್ ಲೈಟ್ಸ್ ಬರುತ್ತೆ. ಆ ಲೈಟ್ಸ್ನೆಲ್ಲದನ್ನು ಹಾಕ್ಕೊಂಡು ಅಲ್ಲಿ ಕೆಲವು ವೆಬ್ಸೈಟ್ಸಿಂದ ಗಾಂಜಾ ಸೀಡ್ಸನ್ನು ಇವರು ಪ್ರೊಕ್ಯೂರ್ ಮಾಡ್ಕೊಂಡಿರ್ತಾರೆ, ಆರ್ಡ್ರ್ ಮಾಡ್ಕೊಂಡು ಆನ್ಲೈನಲ್ಲಿ. ಅದನ್ನು ಆನ್ಲೈನ್ನಲ್ಲಿ ಆರ್ಡ್ರ್ ಮಾಡಿಕೊಂಡು ಅದನ್ನು ಆ ಪಾಟ್ನಲ್ಲಿ ಇಟ್ಟು ಮತ್ತು ಫರ್ಟಿಲೈಸರ್ ಕೂಡ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿರ್ತಾರೆ. ಮತ್ತು ಆ ಟೆಂಟ್ ಒಳಗಡೆ ಈ ಫ್ಯಾನ್ಸ್ ಎಲ್ಲ ಹಾಕ್ಕೊಂಡು ಟೆಂಪ್ರೇಚರ್ ಕಂಟ್ರೋಲ್ಡ್ ಯೂನಿಟ್ ಟೈಪ್ ಮಾಡಿಕೊಂಡು ಅದರಲ್ಲಿ ಗಾಂಜಾನ ಬೆಳೀತಾ ಇರ್ತಾರೆ. ಅದರಲ್ಲಿ ಒಂದು 3 ಫುಲ್ಲಿ ಗ್ರೋನ್ ಗಾಂಜಾ ಪ್ಲ್ಯಾಂಟ್ಸ್ ನಮಗೆ ಸಿಕ್ಕಿದೆ. ಅದ್ರ ಜೊತೆ ಸಾಕಷ್ಟು ಬೇರೆ ಐಟಮ್ಸ್ ಕೂಡ ಸಿಕ್ಕಿದೆ. ಈ ಪಾಟ್ಸ್ ಅಂತಂದು ಏನು ಕರೀತಾರೆ ಅದು ಸಿಕ್ಕಿದೆ. ಆಮೇಲೆ ಸಿಗರೇಟ್ ಹಿಂದೆ ಇರ್ತಕ್ಕಂಥ ಈ ಬಡ್ಸ್ ಅಂತ ತಾವೆಲ್ಲ ನೋಡಿರ್ತೀರಿ, ಅದು ಹಾಗೂ ಇನ್ನಷ್ಟು ಮೆಟೀರಿಯಲ್ಸ್ ಕೂಡ ನಮಗೆ ಸಿಕ್ಕಿದೆ. ಅವ್ರನ್ನೂ ಕೂಡ ದಸ್ತಗಿರಿ ಮಾಡಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಮೆಡಿಕಲ್ ಅಲ್ಲಿ ಓದಿ ಇವರು ಜನರಿಗೆ ಸೇವೆ ಮಾಡಬಹುದು, ವೈದ್ಯ ಲೋಕಕ್ಕೆ ಸೇವೆ ಮಾಡುವಂತಹ ಬದಲು ಗಾಂಜಾ ಲೋಕದಲ್ಲಿ ಸೇವೆ ಮಾಡುವಂತಹ ಪ್ರಯತ್ನ ಅಂತ ಇವರ ಹೈಟೆಕ್ ತಂತ್ರಜ್ಞಾನ ಯಾವ ರೀತಿಯಾಗಿ ಅಲ್ಲಿ ಬೆಳಕಿಗೆ ಬಂತು, ಹೇಗೆ ಗೊತ್ತಾಯಿತು ಫಸ್ಟ್ಗೆ ಪೊಲೀಸರಿಗೆ? ಯಾರಾದ್ರೂ ಮಾಹಿತಿಯನ್ನು ಕೊಟ್ಟಿದ್ರ? ನವಿತಾ, ಏನು ಶಿವಮೊಗ್ಗದಲ್ಲಿ ಪೊಲೀಸರು ಹೈಟೆಕ್ ಗಾಂಜಾ ದಂಧೆಯನ್ನ ಭೇದಿಸುವಲ್ಲಿ ಈಗ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಮೆಡಿಕಲ್ ವಿದ್ಯಾರ್ಥಿಗಳು, ಕೊನೆ ವರ್ಷದ ಮೆಡಿಕಲ್ ವಿದ್ಯಾರ್ಥಿಗಳು ಅರೆಸ್ಟ್ ಆಗಿರೋದನ್ನ ನೋಡ್ತಾ ಹೋದ್ರೆ ಒಂದ್ ರೀತಿಯಲ್ಲಿ ಇದು ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಅಲ್ಲಿ ಒಂದಿಷ್ಟು ಈ ತರ ಗಾಂಜಾ ಸೇವನೆ ನಡೀತಾ ಇದೆ. ಯಾವ ದೇಶಕ್ಕೆ ಆರೋಗ್ಯವನ್ನ ನೀಡುವಂತ ವೈದ್ಯರೇ ಈ ರೀತಿ ಕೆಲಸಕ್ಕೆ ಕೈ ಹಾಕಿರೋದನ್ನ ನೋಡ್ತಾ ಹೋದ್ರೆ ಒಂದ್ ರೀತಿಯಲ್ಲಿ ಆತಂಕ ಕೂಡ ಎದುರಾಗ್ತಾ ಇದೆ. ಕಳೆದ 3 ದಿನಗಳ ಇಬ್ಬರನ್ನ ಪೊಲೀಸರು ಗಾಂಜಾ ಕೇಸ್ ನಲ್ಲಿ ಬಂಧನ ಮಾಡ್ತಾರೆ. ಆ ಬಂಧನ ಮಾಡಿದ ನಂತರ ಆ ಜಾಡನ್ನ ಹಿಡಿದುಕೊಂಡು ಹೋದಾಗ ಪೊಲೀಸರಿಗೆ ಒಂದು ರೀತಿಯಲ್ಲಿ ಶಾಕ್ ಕೂಡ ಎದುರಾಗಿದೆ ಅಂತ ಹೇಳ್ಬೋದು. ಇನ್ನು ದೃಶ್ಯದಲ್ಲಿ ನೋಡಿರ್ಬೋದು, ಬಾಡಿಗೆ ಮನೆಯಲ್ಲಿ ವಿದ್ಯಾರ್ಥಿಗಳು, ಮೆಡಿಕಲ್ ವಿದ್ಯಾರ್ಥಿಗಳು ಒಂದು ಟೆಂಟ್ ಅನ್ನ ರೆಡಿ ಮಾಡಿಕೊಂಡು ನಂತರ ಅದರಲ್ಲಿ ಪಾಟ್ಗಳನ್ನ ಇಟ್ಟು ಆ ಗಾಂಜಾ ಗಿಡಗಳಿಗೆ ಬೇಕಾಗುವ ವಾತಾವರಣವನ್ನ, ಕೃತಕ ವಾತಾವರಣವನ್ನ ಸೃಷ್ಟಿ ಮಾಡಿ ಗಾಂಜಾ ಬೆಳೀತಾ ಇದ್ರು. ಇದನ್ನ ತೆಗೆದುಕೊಂಡೋಗಿ ವಿದ್ಯಾರ್ಥಿಗಳಿಗೆ, ಅಂದ್ರೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಅವರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಗಾಂಜಾವನ್ನ ಸಪ್ಲೈ ಮಾಡ್ತಾ ಇರೋದನ್ನ ಪೊಲೀಸರು ಈಗ ಭೇದಿಸಿದ್ದಾರೆ. ಅದರಲ್ಲಿ 3 ಜನರನ್ನ ಬಂಧಿಸಿದ್ದು, 2 ತಮಿಳುನಾಡು ಮೂಲದವರು ಹಾಗೆ ಒಬ್ಬ ಕೇರಳ ಮೂಲದ ವ್ಯಕ್ತಿಯನ್ನ ಬಂಧಿಸಿದ್ದು ಈಗ ಅವರಿಂದ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರು ಏನ್ ಮಾಡ್ತಾ ಇದ್ರು ಅಂದ್ರೆ ಗಾಂಜಾನ ಮನೆ ಒಳಗಡೆ ಬೆಳೆದು ಅದಕ್ಕೆ ಕೃತಕ ವಾತಾವರಣ ಸೃಷ್ಟಿ ಮಾಡಿ ಅದಕ್ಕೆ ಬೇಕಾದ ಸಲಕರಣೆಗಳು, ಟೆಂಟ್ ಆಗಿರ್ಬೋದು, ಹಾಗೆ LED ಲೈಟ್ ಗಳಾಗಿರ್ಬೋದು, ಜೊತೆಗೆ 7 ಫ್ಯಾನ್ ಗಳನ್ನ ಕೂಡ ಬಳಸ್ಕೊಂಡಿದ್ದಾರೆ. ಇದರಿಂದಾಗಿ ಅಲ್ಲಿರುವಂತ ಗಾಳಿ ಕೂಡ ಹೊರಗಡೆ ಹೋಗುವಂತೆ ಮಾಡಿದ್ರು.
ಇದರ ಒಂದು ವಾತಾವರಣ ಸೃಷ್ಟಿ ಮಾಡಿ ಹೆಚ್ಚೆ ಅಂದ್ರೆ ಒಂದು ರೀತಿಯಲ್ಲಿ ಗಿಡಗಳು ಅಂದ್ರೆ ದಷ್ಟಪುಷ್ಟವಾಗಿ ಬೆಳೆಯುವಂತ ಕೆಲಸಗಳನ್ನ ಮಾಡಿದ್ರು ಅಂತ ತಿಳಿದು ಬರ್ತಾ ಇದೆ. ಈಗ ಅವನ್ನೆಲ್ಲವನ್ನು ಕೂಡ ವಸ್ತುಗಳನ್ನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಗಿಡಗಳನ್ನ ಬೆಳೆದು ಮಾರಾಟ ಮಾಡ್ತಾ ಇದ್ರು ಅಂತ ತಿಳಿದು ಬರ್ತಾ ಇದೆ. ಜೊತೆಗೆ ಅವರಲ್ಲಿ ಇರುವಂತಹ ವಸ್ತುಗಳನ್ನ ಕೂಡ ಒಂದಿಷ್ಟು ಪೊಲೀಸರಿಗೆ ವಶಪಡಿಸಿಕೊಂಡಿದ್ದು ರೆಡಿ ಗಾಂಜಾಗಳನ್ನ ವಶಪಡಿಸಿಕೊಂಡಿದ್ದು ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ನವಿತಾ, ಇದು ಮೂವರಷ್ಟೇ ಅಲ್ಲ ಅಂತ ಅನ್ಸುತ್ತೆ ವಿನಯ್, ಇದರ ಹಿಂದೆ ಇನ್ನೂ ಕೂಡ ದೊಡ್ಡ ಒಂದು ಜಾಲ ಇರಬಹುದೇನೋ ಹೇಗೆ ಅಂತ ಹೇಳಿ ನೋಡೋಣ. ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ವಿನಯ್ ಡೀಟೇಲ್ಸ್ಗೆ. ಬಿಜೆಪಿ ಜೆಡಿಎಸ್